ಚರಿತ್ರೆ ಬಗ್ಗೆ ಭಾಳಷ್ಟು ಅವಲೋಕನ ಮಾಡೋಂಥದ್ದನ್ನು ತಾವುಗಳು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಾವೆಲ್ಲ ಚಿಕ್ಕದ್ರಿಂದನೂ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಓದಿದ್ದೀವಿ. ಅವರು ನಮ್ಮ ಮೈಸೂರು ರಾಜ್ಯ ಪ್ರಾಂತ್ಯವನ್ನು ಉಳಿಸಲಿಕ್ಕೆ ಹೋರಾಟ ಮಾಡಿದಂಥವ್ರು ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ. ಆ ಬಗ್ಗೆ ಹೇಳಬೇಕು ಅಂತಂದರೆ, ಇವತ್ತು ಶೃಂಗೇರಿ ಮಠ ಉಳಿಬೇಕಾದ್ರೆ ಅವತ್ತು ಹೊರದೇಶದಿಂದ ಬಂದಂಥ ದಾಳಿಕೋರರನ್ನ ಹೋರಾಟ ಮಾಡಿ ಅವತ್ತು ಆ ಮಠವನ್ನು ಉಳಿಸಿದ್ದಾರೆ ಅಂತ ಒಂದು ಚರಿತ್ರೆ ಇರೋದನ್ನು ಓದಿರೋಂಥದ್ದು ಒಂದು ಕಡೆ. ಆದರೆ ಇವತ್ತು ತಿರುಪತಿ ಆಗಲಿ ಶೃಂಗೇರಿ ಮಠದಾಗಲಿ ಬೆಳಗ್ಗೆ ಹೊತ್ತು ಮೊದಲನೇ ಪೂಜೆ ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಹಾಗೆಯೇ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಏನು ಇವತ್ತು ಮಲಗಿರೋಂಥ ರಂಗನಾಥನ ಸ್ವಾಮಿಯ ದೇವಸ್ಥಾನ ನೋಡ್ತೀವಿ. ಆ ಕಾರಣಕ್ಕೋಸ್ಕರ ಇವರು BJPಯವರ ಆಲೋಚನೆ ಒಂದು ಯಾವ ರೀತಿ ಕಮ್ಯುನಲ್ ಆಗಿದೆ, ಯಾವ ರೀತಿ ರೈಟ್ ವಿಂಗ್ ಆಗಿದೆ, ನಾವೆಲ್ಲ ನಮ್ಮ ಪಾರ್ಟಿಯ ಪಕ್ಷ ವಿರುದ್ಧವಾಗಿದೆ. ಇವತ್ತು ಎಲ್ಲರನ್ನು ಒಳಗೊಂಡಂಥ ಸೆಕ್ಯುಲರ್ ಚಿಂತನೆ ಸಿದ್ಧಾಂತದ ಮೇಲೆ ನಾವಿದ್ದೀವಿ. ಆ ಕಾರಣಕ್ಕೋಸ್ಕರ ಅವರ ಒಂದು ಸಿದ್ಧಾಂತ ಮತ್ತು ನಮ್ಮ ಸಿದ್ಧಾಂತ ಭಾಳ ವಿಭಿನ್ನವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಲ್ಲ ಈಗನೇ ಸಿದ್ಧಾಂತದ ಮೇಲೆ ನಾವಿದ್ದೀವಿ. ಆ ಕಾರಣಕ್ಕೋಸ್ಕರ ಅವರ ಒಂದು ಸಿದ್ಧಾಂತ ಮತ್ತು ನಮ್ಮ ಸಿದ್ಧಾಂತ ಭಾಳ ವಿಭಿನ್ನವಾಗಿದೆ ಅಂತ ಹೇಳಲಿಕ್ಕೆ